ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 28ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. 85 ಪಾಯಿಂಟ್ಗಳ ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 0.35% ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ ಕೂಡ 330 ಪಾಯಿಂಟ್ಗಳಷ್ಟು ಗೇನ್ ಆಯಿತು. 0.45% ಜಂಪ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಫ್ಲಾಟ್ ಆಗಿತ್ತು. ಕೇವಲ 13 ಪಾಯಿಂಟ್ಗಳ ರೌಂಡಲ್ಲಿ ಕರೆಕ್ಷನ್ ಕಾಣಿಸಿದೆ. ನಿಫ್ಟಿ ಐಟಿ ಇಂಡೆಕ್ಸ್ನಲ್ಲಿ ಸಾಕಷ್ಟು ಪ್ರೆಷರ್ ಇತ್ತು, ಬಟ್ ಇವತ್ತು ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸಿದೆ. 3.5% ಗೇನ್ ನಿಫ್ಟಿ ಐಟಿ ಇಂಡೆಕ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ ಸ್ವಲ್ಪ ಪ್ರೆಷರ್ ಕಾಣಿಸ್ತು. 0.1% ರೌಂಡಲ್ಲಿ ನಿಫ್ಟಿ ಆಟೋ ಇಂಡೆಕ್ಸ್ ಕರೆಕ್ಟ್ ಆಗಿದೆ. ಹಾಗೆ CIS ಬೇಸ್ಡ್ ಕ್ಲೋಸಿಂಗ್ನಲ್ಲಿ ಇನ್ನೂ ಕೂಡ ಸಾಕಷ್ಟು ಪ್ರಾಬ್ಲಮ್ಸ್ ಕಾಣಿಸ್ತಿದೆ. ನಿನ್ನೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಇತ್ತು, ಮಂತ್ಲಿ ಎಕ್ಸ್ಪೈರಿ ಆಗಿತ್ತು. ಸಾಕಷ್ಟು ಫ್ಲಕ್ಚುಯೇಷನ್ಸ್ ಕಾಲ್ ಆಪ್ಷನ್ಸ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಸೆನ್ಸೆಕ್ಸ್ 64,000 ಪುಟ್ ಆಪ್ಷನ್ಸ್ ಏನಿದೆ ₹1.70 ಅರೌಂಡಲ್ಲಿ 3 ಗಂಟೆಗೆ ಟ್ರೇಡ್ ಆಗ್ತಿದ್ರೆ ಆ ಒಂದು ಪ್ರೈಸಸ್ ಅಥವಾ ಪ್ರೀಮಿಯಮ್ಸ್ ಏನಿದೆ ₹68 ಲೆವೆಲ್ಸ್ ಅನ್ನ ಟಚ್ ಮಾಡಿತ್ತು. ಅದಾದ್ಮೇಲೆ ಸಡನ್ ಆಗಿ ಅದು ಝೀರೋ ಆಗಿದೆ. ಸೊ ಈ ರೀತಿಯಲ್ಲಿ ಸಾಕಷ್ಟು ಫ್ಲಕ್ಚುಯೇಷನ್ ಕಾಣಿಸ್ತಿದೆ. ಸೆಬಿ ಸ್ವಲ್ಪ ಫ್ರೇಮ್ವರ್ಕ್ ಅನ್ನ ಇಲ್ಲಿ ಅನಲೈಸ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಸಾಕಷ್ಟು ಲಾಸ್ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಆಗುವಂತ ಚಾನ್ಸಸ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿಯ ಟಾಪ್ ಗೇನರ್ ಲಿಸ್ಟ್ನಲ್ಲಿ 5 ಐಟಿ ಸೆಕ್ಟರ್ನ ಸ್ಟಾಕ್ಗಳು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಪಾಸಿಟಿವ್ ಕ್ಲೋಸಿಂಗ್ಗೆ ಇದೇ ಒಂದು ರೀಸನ್ ಕೂಡ ಆಗಿರುತ್ತೆ. ಐಟಿ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಇದ್ದಿದ್ದರಿಂದ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. TCS 4%ಗೂ ಹೆಚ್ಚಾಗಿ ಗೇನ್ ಆಗಿದೆ. ಟೆಕ್ ಮಹೀಂದ್ರಾನಲ್ಲಿ 3.5% ಜಂಪ್ ನೋಡೋದಕ್ಕೆ ಸಿಕ್ತು. ಇನ್ಫೋಸಿಸ್ 3% ಗೇನ್ ಆದರೆ HCL ಟೆಕ್ ವಿಪ್ರೋನಲ್ಲಿ ಕೂಡ 2.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಎನ್ವಿಡಿಯಾ ರಿಸಲ್ಟ್ನ ರೀಸನ್ನಿಂದ ಈ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಕೆಲವು ಬಾರಿ ಎನ್ವಿಡಿಯಾನಂತ AI ಬೇಸ್ಡ್ ಕಂಪನಿಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದಾಗ ಅದು ಕನ್ಸಲ್ಟೇಷನ್ ಬೇಸ್ಡ್ ಐಟಿಗಳಿಗೆ ನೆಗೆಟಿವ್ ಆಗುತ್ತೆ ಅನ್ನುವಂಥ ರಿಪೋರ್ಟ್ಸ್ ಬರುತ್ತೆ. ಕೆಲವು ಬಾರಿ AI ಕಂಪನಿಗಳು ಸ್ಟ್ರಾಂಗ್ ಆಗಿ ಮಾಡಿದ್ರೆ ಕನ್ಸಲ್ಟೇಷನ್ ಬೇಸ್ಡ್ ಕಂಪನಿಗಳು ಕೂಡ ಸ್ಟ್ರಾಂಗ್ ಆಗಿ ಮಾಡುತ್ತೆ ಅನ್ನುವಂಥ ರಿಪೋರ್ಟ್ಸ್ ಬರ್ತಿರುತ್ತೆ. ಸೊ ಯಾವ ಒಂದು ಫ್ಯಾಕ್ಟ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅದರ ಬಗ್ಗೆ ಮೇ ಬಿ ಅನಲಿಸ್ಟ್ಗಳಿಗೂ ಕೂಡ ಕ್ಲಾರಿಟಿ ಕಾಣಿಸ್ತಿಲ್ಲ. ಬಟ್ ಐಟಿ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. ಮೇ ಬಿ ನ್ಯಾಸ್ಡ್ಯಾಕ್ನ ಮೊಮೆಂಟಮ್ ಈ ಒಂದು ಸ್ಟ್ರಾಂಗ್ ಮೊಮೆಂಟಮ್ಗೆ ಕಾರಣ ಆಗಿರ್ಬೋದು. ICICI ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ 1.5% ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಶ್ರೀರಾಮ್ ಫಿನಾನ್ಸ್ ಕೂಡ 1%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ITC, ಅಲ್ಟ್ರಾಟೆಕ್ ಸಿಮೆಂಟ್, ಏಷ್ಯನ್ ಪೇಂಟ್ಸಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಇವತ್ತು ಪ್ರೆಷರ್ ನೋಡೋದಕ್ಕೆ ಸಿಕ್ತು. ಬಟ್ HDFC ಬ್ಯಾಂಕಲ್ಲಿ ನಿನ್ನೆ ಸ್ವಲ್ಪ ವೀಕ್ನೆಸ್ ಕಾಣಿಸಿತ್ತು. US ಲಾಸ್ ಸೂಟ್ ಫೈಲ್ ಆಗಿದೆ ಅನ್ನುವಂಥ ರೀಸನ್ನಿಂದ ಸ್ಟಾಕ್ ಕರೆಕ್ಟ್ ಆಗಿತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ರಿಕವರಿ ಬಂದಿದೆ. ಹಾಗೆಯೇ ಮೆಕ್ವೆರಿ ಈ ಒಂದು ಸ್ಟಾಕನ್ನು ಕವರ್ ಮಾಡಿ 62% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ 1150 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಹಾಗೆ CEO ಅನ್ಸರ್ಟನಿಟಿ ಒಂದು ಮೇಜರ್ ಚಾಲೆಂಜ್ ಆಗ್ಬೋದು ಅಂತ ಹೇಳಿದರೆ US ಲಾ ಸೂಟ್ ಅಷ್ಟಾಗಿ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋದು ಮೆಕ್ವೆರಿಯ ವ್ಯೂ ಆಗಿರುತ್ತೆ. ಸೊ CEO ಟರ್ಮ್ ಯಾವ ರೀತಿಯಲ್ಲಿ ಇನ್ಕ್ರೀಸ್ ಆಗುತ್ತೆ ಅದು HDFC ಬ್ಯಾಂಕ್ನ ಮೊಮೆಂಟಮ್ಗೆ ಕಾರಣ ಆಗ್ಬೋದು ಅನ್ನೋದು ಮೆಕ್ವೆರಿಯ ವ್ಯೂ ಆಗಿದೆ. ಸೊ 6 ತಿಂಗಳ ಕಾಲ CEO ಟರ್ಮ್ ಇನ್ಕ್ರೀಸ್ ಆದರೆ ಮೇ ಬಿ CEO ಬದಲಾವಣೆ ಆಗ್ಬೋದು ಅನ್ನುವಂಥ ಒಂದು ನ್ಯೂಸ್ ಇನ್ವೆಸ್ಟರ್ಸ್ಗಳಿಗೆ ಹೋಗುತ್ತೆ. ಅದನ್ನು ಇನ್ವೆಸ್ಟರ್ಸ್ ಯಾವ ರೀತಿಯಲ್ಲಿ ತಗೋತಾರೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಕಸ್ಮಾತ್ 3 ವರ್ಷಗಳ ಕಾಲ ಟರ್ಮ್ ಇನ್ಕ್ರೀಸ್ ಆದರೆ ಮ್ಯಾನೇಜ್ಮೆಂಟ್ಗೆ CEO ಮೇಲೆ ಕಾನ್ಫಿಡೆನ್ಸ್ ಇದೆ ಅನ್ನುವಂಥ ಒಂದು ನ್ಯೂಸ್ ಬರುತ್ತೆ. ಆಗ ಮೇ ಬಿ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. ಇವತ್ತು PSU ಸೆಕ್ಟರ್ನ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗೌರ್ಮೆಂಟ್ ತಂದಿರುವಂಥ ಜನರಲ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಫ್ರೇಮ್ವರ್ಕ್ ಆಗಿರುತ್ತೆ. ಸೊ ಈಗ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥ ಡಿಫೆನ್ಸ್ ಪ್ರಾಡಕ್ಟ್ಸ್ಗಳನ್ನು ಈಸಿಯಾಗಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ಅಂದರೆ ಫಾರಿನ್ ನೇಷನ್ಸ್ಗಳಿಂದ ಆರ್ಡರ್ನ ಪಡ್ಕೊಂಡು ಈಸಿಯಾಗಿ ಅವರು ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ಬೋದಾಗುತ್ತೆ. ಅಂದರೆ ಫ್ರೇಮ್ವರ್ಕ್ ಏನು ಮುಂಚೆ ಸ್ವಲ್ಪ ಟಫ್ ಆಗಿತ್ತು ಅದನ್ನು ಈಗ ಗೌರ್ಮೆಂಟ್ ಈಸಿ ಮಾಡಿದ್ದಾರೆ. ಸೊ ಇದು ಡಿಫೆನ್ಸ್ ಕಂಪನಿಗಳಿಗೆ ಪಾಸಿಟಿವ್ ಆಗಬೇಕಲ್ವಾ ಅನ್ನುವಂಥ ಒಂದು ಕ್ವೆಶ್ಚನ್ ಬರ್ಬೋದು. ಬಟ್ ಇದು PSU ಕಂಪನಿಗಳಿಗೆ ಸ್ವಲ್ಪ ನೆಗೆಟಿವ್ ಆಗ್ಬೋದು. ಯಾಕೆಂದರೆ ಪ್ರೈವೇಟ್ ಡಿಫೆನ್ಸ್ ಕಂಪನಿಗಳು ಇದರ ಲಾಭವನ್ನು ಹೆಚ್ಚಾಗಿ ಪಡ್ಕೋತಾರೆ. ಅವರಿಗೆ ಹೆಚ್ಚಿನ ಒಂದು ಕಾಂಟ್ರಾಕ್ಟ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಮೇ ಬಿ PSU ಸೆಕ್ಟರ್ನ ಕಂಪನಿಗಳ ಆರ್ಡರ್ ಬುಕ್ ಸ್ವಲ್ಪ ಫಾಲ್ ಆಗ್ಬೋದು. ಆ ಒಂದು ರೀಸನ್ನಿಂದ PSU ಸೆಕ್ಟರ್ನ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಕಾಣಿಸಿದೆ. ಆಲ್ರೆಡಿ ರಾಜನಾಥ್ ಸಿಂಗ್ ಭಾರತದ ಡಿಫೆನ್ಸ್ ಮಿನಿಸ್ಟರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಸೊ ಗೌರ್ಮೆಂಟ್ ಕಂಪನಿಗಳಿಗೆ ಯಾವ ರೀತಿಯ ಆರ್ಡರ್ಗಳು ಸಿಗ್ತದೆ ಅದೇ ರೀತಿಯಲ್ಲಿ ನಾವು ಆರ್ಡರ್ಸನ್ನು ಪ್ರೈವೇಟ್ ಕಂಪನಿಗಳಿಗೆ ಕೂಡ ಡೈವರ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಹೆಚ್ಚಿನ ಆರ್ಡರ್ಸ್ ಸಿಗ್ತಾ ಹೋದರೆ ಕೂಡ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಎಫಿಷಿಯನ್ಸಿನೇ ಇಲ್ಲ ಅಂದರೆ ಆರ್ಡರ್ಗಳನ್ನು ತಗೊಂಡು ಡೆಲಿವರ್ ಮಾಡದೇ ಇರೋ ರೀತಿಯಲ್ಲಿ ಆಗುತ್ತೆ. ಆಗ ಆರ್ಡರ್ಸ್ಗಳು ಬರೋದೇ ಕಡಿಮೆ ಆಗ್ತಾ ಹೋಗ್ಬೋದು. ಆ ರೀಸನ್ನಿಂದ ಪ್ರೈವೇಟ್ ಕಂಪನಿಗಳನ್ನು ಕೂಡ ಇನ್ವಾಲ್ವ್ ಮಾಡಿ ಸೊ ಅವರು ಕೂಡ ಆರ್ಡರ್ ಎಕ್ಸಿಕ್ಯೂಷನ್ ಅನ್ನು ಮಾಡ್ತಾ ಹೋದಾಗ ಭಾರತದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ರಾಂಗ್ ಆಗುತ್ತೆ. ಹಾಗೆಯೇ ಭಾರತದಿಂದ ಹೆಚ್ಚಾಗಿ ಎಕ್ಸ್ಪೋರ್ಟ್ಗಳು ಸ್ಟಾರ್ಟ್ ಆಗುತ್ತೆ. ಅದು ಭಾರತದ ಎಕಾನಮಿಗೆ ಕೂಡ ಪಾಸಿಟಿವ್ ಆಗುತ್ತೆ.
ಅಥರ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ 8% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಒಂದು ಬ್ಲಾಕ್ ಡೀಲ್ ನೋಡೋದಕ್ಕೆ ಸಿಕ್ತು. ಆಗಸ್ಟ್ 27ಕ್ಕೆ ಹೀರೋ ಮೋಟೋಕಾರ್ಪ್ ಅಥರ್ನಲ್ಲಿ ಸ್ಟೇಕನ್ನು ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಸ್ಟೇಕ್ ಇನ್ಕ್ರೀಸ್ ಮಾಡಿರುವಂಥ ಚಾನ್ಸಸ್ ಇದೆ, ಅಂದರೆ ಬೈಯಿಂಗ್ ಆಗಿರುವಂಥ ಚಾನ್ಸಸ್ ಇದೆ. ಸೊ ಯೂಶಲಿ ಇನ್ವೆಸ್ಟರ್ಸ್ಗಳು ಎಕ್ಸಿಟ್ ಆಗಬೇಕಾದ್ರೆ ಮಾತ್ರ ಬ್ಲಾಕ್ ಡೀಲ್ಸ್ ಆಗೋದಿಲ್ಲ. ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಶೇರ್ಸ್ಗಳನ್ನು ಪರ್ಚೇಸ್ ಮಾಡಬೇಕು ಅಂದರೂ ಕೂಡ ಬ್ಲಾಕ್ ಡೀಲ್ಸ್ ಆಗುತ್ತೆ. ಸೊ ಯಾವುದಾದ್ರೂ ಒಂದು ಎಂಟಿಟಿ ಇಲ್ಲಿ ಶೇರನ್ನು ಸೆಲ್ ಮಾಡಿದೆ, ಅದನ್ನು ಹೀರೋ ಮೋಟೋಕಾರ್ಪ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಅಥರ್ನಲ್ಲಿ ಆಲ್ರೆಡಿ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಹೀರೋ ಮಾಡಿದ್ದಾರೆ. ಸೊ ಅಥರ್ನ ಒಂದು ಸ್ಟ್ರಾಂಗ್ ಮೊಮೆಂಟಮ್ನ ರೀಸನ್ನಿಂದ ಮತ್ತಷ್ಟು ಸ್ಟೇಕನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ತೇಜಸ್ ನೆಟ್ವರ್ಕ್ ಸ್ಟಾಕ್ ಪ್ರೈಸ್ನಲ್ಲಿ 8% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ TCSನ ಕಡೆಯಿಂದ ಕಂಪನಿಗೆ 1537 ಕೋಟಿಯ ಆರ್ಡರ್ ಸಿಕ್ಕಿದೆ. ಸೊ 2025ರಲ್ಲಿ TCSಗೆ BSNLನ ಕಡೆಯಿಂದ 2900 ಕೋಟಿ ಆರ್ಡರ್ ಸಿಕ್ಕಿತ್ತು. ಸೊ BSNLನ 4G ನೆಟ್ವರ್ಕನ್ನು ಇನ್ನಷ್ಟು ಸ್ಟ್ರೆಂಥನ್ ಮಾಡೋದಕ್ಕೆ, ಅದಕ್ಕೆ ಆನ್ಯುವಲ್ ಮೇಂಟೆನೆನ್ಸನ್ನು ಪ್ರೊವೈಡ್ ಮಾಡೋದಕ್ಕೆ ಕಾಂಟ್ರಾಕ್ಟನ್ನು TCS ಪಡ್ಕೊಂಡಿದ್ರು. ಸೊ ಈ ಒಂದು ಮೇಂಟೆನೆನ್ಸ್ ಆಕ್ಟಿವಿಟಿ ಅಥವಾ ಈ ಒಂದು ನೆಟ್ವರ್ಕ್ ಅಡಿಷನ್ ಮಾಡೋದಕ್ಕೆ ರೇಡಿಯೋ ಆಕ್ಸೆಸ್ ನೆಟ್ವರ್ಕ್ ಇಕ್ವಿಪ್ಮೆಂಟ್ಗಳ ಯೂಸೇಜ್ ಇರುತ್ತೆ. ಆ ಒಂದು RANಗಳನ್ನು ತೇಜಸ್ ನೆಟ್ವರ್ಕ್ ಸಪ್ಲೈ ಮಾಡ್ತಾರೆ. 1537 ಕೋಟಿಯ ಆರ್ಡರ್ ಏನಿದೆ, ಈಗಿನ ತೇಜಸ್ ನೆಟ್ವರ್ಕ್ಸ್ನ ಟೋಟಲ್ ಆರ್ಡರ್ ಬುಕ್ ಏನಿದೆ ಅದಕ್ಕಿಂತ ಒಂದು ದೊಡ್ಡ ಆರ್ಡರ್ ಆಗಿರುತ್ತೆ. ಅಂದರೆ ಓವರ್ ಆಲ್ ಆರ್ಡರ್ ಬುಕ್ ಏನಿದೆ ಆ ಸೈಜ್ಗಿಂತ ಒಂದು ದೊಡ್ಡ ಆರ್ಡರ್ ತೇಜಸ್ ನೆಟ್ವರ್ಕ್ಸ್ಗೆ ಸಿಕ್ಕಿದೆ. ಆ ರೀಸನ್ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. ಓಲಾ ಎಲೆಕ್ಟ್ರಿಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಮಧ್ಯಾಹ್ನದ ನಂತರ ನೋಡೋದಕ್ಕೆ ಸಿಕ್ತು. ಇವರು S1Z ಸ್ಕೂಟರ್ಸ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ. ಈ ಒಂದು ಸ್ಕೂಟರ್ನಲ್ಲಿ ತಮ್ಮ ಒಂದು ಗಿಗಾ ಫ್ಯಾಕ್ಟ್ರಿನಲ್ಲಿ ಡೆವಲಪ್ ಮಾಡಿದಂಥ ಬ್ಯಾಟ್ರಿಗಳ ಬಳಕೆಯನ್ನು ಮಾಡ್ತಿದ್ದಾರೆ. ನೋಡಬೇಕಾಗುತ್ತೆ S1Z ಸ್ಕೂಟರ್ಗಳ ಸೇಲ್ಸ್ ಯಾವ ರೀತಿಯಲ್ಲಿರುತ್ತೆ, ಹಾಗೆ ಈ ಮುಂಚೆ ಬಂದಂಥ ಮಾಡೆಲ್ಗಳಿಗೆ ಕಂಪೇರ್ ಮಾಡಿದಾಗ ಈ ಸ್ಕೂಟರ್ಸ್ಗಳ ಪರ್ಫಾರ್ಮೆನ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಸೊ ಈ ಸ್ಕೂಟರ್ಸ್ ಏನಾದರೂ ಕ್ಲಿಕ್ ಆದರೆ ಓಲಾ ಎಲೆಕ್ಟ್ರಿಕ್ನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಯಥಾರ್ಥ ಹಾಸ್ಪಿಟಲ್ನಲ್ಲಿ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಆಸ್ಟರ್ ಹಾಗೆಯೇ ಅಡ್ವೆಂಟ್ ಇಲ್ಲಿ ಪ್ರಮೋಟರ್ ಅಥವಾ ಕಂಟ್ರೋಲಿಂಗ್ ಸ್ಟೇಕನ್ನು ಪರ್ಚೇಸ್ ಮಾಡ್ತಾರೆ ಅನ್ನುವಂಥ ಒಂದು ರಿಪೋರ್ಟ್ ಇತ್ತು. ಬಟ್ ಅದಾದಮೇಲೆ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. 4.5% ಸ್ಟಾಕ್ ಗೇನ್ ಆಗಿತ್ತು, ಬಟ್ ಅಲ್ಲಿಂದ ಫಾಲ್ ಆಗಿದೆ. ಸೊ ಆಸ್ಟರ್ ಅಡ್ವೆಂಟ್ನಂಥ ಕಂಪನಿಗಳು ಸ್ಟೇಕನ್ನು ಪರ್ಚೇಸ್ ಮಾಡೋದು ಪಾಸಿಟಿವ್ ಆಗಿರುತ್ತೆ. ಬಟ್ ಸ್ಟಿಲ್ ಇನ್ವೆಸ್ಟರ್ಸ್ಗಳು ಇದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಸೊ ಬೈಯಿಂಗ್ ಪ್ರೈಸ್ ಯಾವ ರೀತಿಯಲ್ಲಿರುತ್ತೆ, ಯಾವ ವ್ಯಾಲ್ಯೂಷನಲ್ಲಿ ಪರ್ಚೇಸ್ ಮಾಡ್ತಾರೆ ಅದೆಲ್ಲ ಕೂಡ ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ಒಂದು ಫೈನಲ್ ಡೇಟಾ ಬಂದ ಮೇಲೆ ಸ್ಟಾಕ್ನಲ್ಲಿ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇರುತ್ತೆ. GSC ಬೈಬ್ಯಾಕನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರು. ಬೈಬ್ಯಾಕ್ ಇವತ್ತು ಅನೌನ್ಸ್ ಆಗಿದೆ. 900 ಕೋಟಿ ಬೈಬ್ಯಾಕನ್ನು ಅನೌನ್ಸ್ ಮಾಡಿದ್ದಾರೆ. ಬಟ್ ಓಪನ್ ಮಾರ್ಕೆಟ್ ರೂಟ್ನಲ್ಲಿ ಈ ಒಂದು ಬೈಬ್ಯಾಕ್ ಆಗುತ್ತೆ. ಅಂದರೆ ಟೆಂಡರ್ ರೂಟ್ ಅಲ್ಲ. ಇನ್ವೆಸ್ಟರ್ಸ್ಗಳು ಡೈರೆಕ್ಟಾಗಿ ಶೇರ್ಸ್ಗಳನ್ನು ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಾರ್ಕೆಟ್ನಲ್ಲಿ ಏನು ಶೇರ್ಸ್ಗಳು ಟ್ರೇಡ್ ಆಗ್ತಿರುತ್ತೆ ಆ ಶೇರ್ಸ್ಗಳನ್ನೇ ಮ್ಯಾನೇಜ್ಮೆಂಟ್ ಬೈ ಮಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ಈಗ 1400 ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ ಅಂದರೆ ಆ ಪ್ರೈಸ್ನಲ್ಲಿ ಸ್ವಲ್ಪ ಶೇರ್ಸ್ಗಳನ್ನು ಅಕ್ವೈರ್ ಮಾಡ್ಕೋತಾರೆ. ಮತ್ತೆ ಸ್ಟಾಕ್ ಫಾಲ್ ಆದರೆ ಅಲ್ಲಿ ಸ್ವಲ್ಪ ಶೇರ್ಸ್ಗಳನ್ನು ಅಕ್ವೈರ್ ಮಾಡ್ಕೋತಾರೆ. ಸೊ ಹೈಯೆಸ್ಟ್ ಪ್ರೈಸ್ ಫಿಕ್ಸ್ ಆಗಿರೋದು 1530 ರೂಪಾಯಿ. ಸೊ 1530 ರೇಂಜ್ನಲ್ಲಿ ಈ ಒಂದು ಸ್ಟಾಕ್ ಟ್ರೇಡ್ ಆಗ್ತಿದ್ರೆ ಅಲ್ಲಿ 900 ಕೋಟಿ ಅಮೌಂಟ್ನ ಶೇರ್ಸ್ಗಳು ಪರ್ಚೇಸ್ ಆಗೋವರೆಗೂ ಅವರು ಶೇರ್ಸ್ ಅಕ್ವಿಸಿಷನ್ ಅನ್ನ ಮಾಡ್ತಿರ್ತಾರೆ. 1530 ಪ್ರೈಸ್ನ ಮೇಲ್ಗಡೆ GSC ಹೋದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಶೇರ್ಸ್ಗಳನ್ನು ಪರ್ಚೇಸ್ ಮಾಡೋದಿಲ್ಲ, ಅಲ್ಲಿಗೆ ತಮ್ಮ ಬೈಬ್ಯಾಕ್ ಅನ್ನು ಸ್ಟಾಪ್ ಮಾಡ್ತಾರೆ. ಸೊ ಈ ರೀತಿಯ ಬೈಬ್ಯಾಕ್ಗಳಿಂದ ಹೆಚ್ಚಿನ ಒಂದು ಮೊಮೆಂಟಮ್ ಇರೋದಿಲ್ಲ. ಬಟ್ ಬೈಯಿಂಗ್ ಮಾರ್ಕೆಟ್ನಲ್ಲಿ ಎಮರ್ಜ್ ಆಗುತ್ತೆ. ಬಟ್ ಅದೇ ರೀತಿಯಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಟೆಂಡರ್ ರೂಟ್ ಆದಾಗ ಸ್ವಲ್ಪ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಬೋದು. ಇವತ್ತು ಟೆಮ್ಸೆನ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಸ್ಟ್ರಾಂಗ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇತ್ತು. 111% ಲಿಸ್ಟಿಂಗ್ ಗೇನ್ಸನ್ನು ಕೊಟ್ಟಿದೆ. 300 ರೂಪಾಯಿ ಪ್ರೈಸ್ ಫಿಕ್ಸ್ ಆಗಿತ್ತು. 634 ಪ್ರೈಸ್ನಲ್ಲಿ ಲಿಸ್ಟಿಂಗ್ ಬಂದಿದೆ. ನಿನ್ನೆ ಕೂಡ ಹೇಳಿದ್ದೆ ಲಿಸ್ಟ್ ಆಗಿದ ತಕ್ಷಣ ಪ್ರಾಫಿಟ್ ಬುಕಿಂಗ್ ಎಕ್ಸ್ಪೆಕ್ಟೆಡ್ ಇರುತ್ತೆ ಅಂತ. ಅದೇ ರೀತಿಯಲ್ಲಿ 634 ಪ್ರೈಸ್ನಿಂದನೇ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ತು. 586 ಲೆವೆಲಲ್ಲಿ ಕ್ಲೋಸಿಂಗ್ ಬಂದಿದೆ. 551 ಲೋವನ್ನು ಕೂಡ ಈ ಒಂದು ಸ್ಟಾಕ್ ಟಚ್ ಮಾಡಿತ್ತು. ಸೊ ಅಲಾಟ್ಮೆಂಟ್ ಸಿಕ್ಕು ಇನ್ನು ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೆ ಆಯ್ಕೆ ಆಗ್ಬೋದು. ಆಗ್ಮೌಂಟ್ನಲ್ಲಿ ಆಲ್ರೆಡಿ ಅಲಾಟ್ಮೆಂಟ್ ಸ್ಟೇಟಸ್ ಬಂದಿದೆ. ಸೋಮವಾರ ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಇಲ್ಲೂ ಕೂಡ 35ರಿಂದ 40% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ಸ್ಕೈವೇಸ್ ಗ್ರೂಪ್ನಲ್ಲಿ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. 27% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಹೈಟೆಕ್ ಇಂಜಿನಿಯರ್ಸ್ನಲ್ಲಿ ಕೂಡ ಸ್ಟ್ರಾಂಗ್ ಪ್ರೀಮಿಯಂ ಕಂಟಿನ್ಯೂ ಆಗ್ತಿದ್ದು 85% ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಸಿಂಬಯೋಟೆಕ್ನಲ್ಲಿ ಕೂಡ ಒಳ್ಳೆ ಒಂದು ಪ್ರೀಮಿಯಮ್ಸ್ ಇದೆ. 27% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ.
ಅನ್ನು ಪ್ರಾಜೆಕ್ಟ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಯಿತು. QIB ಕ್ಯಾಟಗರಿ ಕೇವಲ 1.7 ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. HNI ಕ್ಯಾಟಗರಿ 3.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 2.5 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರಿಪ್ಷನ್ ಬಂತು. ನಿನ್ನೆ ₹7 ಪ್ರೀಮಿಯಂ ಇತ್ತು, ಇವತ್ತು ಪ್ರೀಮಿಯಂ ₹1 ಫಾಲ್ ಆಗಿದೆ. ಅದೇ ರೀಸನ್ನಿಂದ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಪ್ಲಿಕೇಶನನ್ನು ಹಾಕಿ ಅನ್ನೋದು. ಯಾಕೆಂದರೆ ಕೊನೆ ದಿನ QIB ಕ್ಯಾಟಗರಿಯಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಬರಲಿಲ್ಲ ಅಂದರೆ ಪ್ರೀಮಿಯಂ ಸಾಕಷ್ಟು ಡ್ರಾಪ್ ಆಗುತ್ತೆ. ಸೊ QIBs ಕೊನೆ ದಿನ 1-2 ಗಂಟೆ ಸುಮಾರಿಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಯಾಕೆಂದರೆ ಅವರು ತಮ್ಮ ಫಂಡನ್ನು ಬ್ಲಾಕ್ ಮಾಡೋದಿಲ್ಲ. ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಈ ಕ್ಯಾಟಗರಿಯಲ್ಲಿ ಬರೋದ್ರಿಂದ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಅವರು ಅಪ್ಲಿಕೇಶನ್ಸನ್ನು ಹಾಕ್ತಾರೆ. ಆ ರೀಸನ್ನಿಂದ ಕೊನೆ ದಿನದವರೆಗೂ ನಾವು ಕೂಡ ವೆಯ್ಟ್ ಮಾಡಿ ಸೊ ಯಾವ ರೀತಿಯ ಇಂಟ್ರೆಸ್ಟ್ ಈ ಇನ್ಸ್ಟಿಟ್ಯೂಷನ್ಸ್ಗಳ ಕಡೆಯಿಂದ ಬರ್ತಿದೆ ಅದನ್ನು ಅಬ್ಸರ್ವ್ ಮಾಡಿ ಆಮೇಲೆ ಅಪ್ಲೈ ಮಾಡಬೇಕು. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಸ್ಟ್ರಾಂಗ್ ಇದ್ದು 40-50% ಗೇನ್ಸ್ ಕಾಣಿಸ್ತಿದ್ರೆ ಆ ಕೇಸ್ಗಳಲ್ಲಿ ಮೊದಲನೇ ದಿನನೇ ಅಪ್ಲೈ ಮಾಡ್ಬೋದು. ಲುಮಿನೋ ಇಂಡಸ್ಟ್ರೀಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಸ್ಟ್ರಾಂಗ್ ಆಗ್ತದೆ. ಎರಡನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 7 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. QIBs ಹೆಚ್ಚಾಗಿ ಅಪ್ಲೈ ಮಾಡಿಲ್ಲ. ಸೊ ಇಲ್ಲೂ ಕೂಡ ಅಷ್ಟೇ ಕೊನೆ ದಿನ ಅಪ್ಲೈ ಮಾಡ್ತಾರೆ. ಬಟ್ ಇಲ್ಲಿ ಆಲ್ರೆಡಿ 71% ಪ್ರೀಮಿಯಂ ಇರೋದ್ರಿಂದ ಕೊನೆ ದಿನ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ QIB HNI ಕ್ಯಾಟಗರಿಯಲ್ಲಿ ಬರುತ್ತೆ. ಆದ್ದರಿಂದ ಈ ಒಂದು IPOನಲ್ಲಿ ಖಂಡಿತವಾಗ್ಲೂ ಲಿಸ್ಟಿಂಗ್ ಏನು ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಇವತ್ತು ESDS ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. HNI ಕ್ಯಾಟಗರಿ 3.5 ಟೈಮ್ ಸಬ್ಸ್ಕ್ರೈಬ್ ಆದರೆ ರಿಟೇಲ್ ಕ್ಯಾಟಗರಿ ಕೂಡ 3 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ಇಲ್ಲೂ ಕೂಡ 80% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಮೇನ್ ಬೋರ್ಡ್ IPOಗಳಲ್ಲಿ ತುಂಬಾ ಪ್ರೀಮಿಯಮ್ಸ್ ಕಾಣಿಸ್ತಿದೆ. ಸೊ ಈ ರೀತಿಯ IPOಗಳಲ್ಲಿ ಅಪ್ಲೈ ಮಾಡಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಪ್ರಾಫಿಟ್ಸ್ ಸಿಗುತ್ತೆ. ಹಾಗೆ ಪ್ರಯಾರಿಟಿ ಜ್ಯುವೆಲ್ಲರ್ಸ್ನಲ್ಲಿ ಕೂಡ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಇದೆ. 18% ಪ್ರೀಮಿಯಂ ಕಾಣಿಸ್ತಿದೆ. ಈ ರೀತಿಯ ಕೇಸ್ಗಳಲ್ಲಿ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ. ಸೊ ಸೆಪ್ಟೆಂಬರ್ 1 ಕೊನೆ ದಿನ ಆಗಿರುತ್ತೆ. ಅವತ್ತು QIB ಇಂಟ್ರೆಸ್ಟ್ ಬೇಸಿಸ್ ಮೇಲೆ ಡಿಸಿಷನನ್ನು ತೊಗೋಬೋದಾಗುತ್ತೆ. ಸೊ QIBs ಹೆಚ್ಚಾಗಿ ಇಂಟ್ರೆಸ್ಟ್ ತೋರಿಸಲಿಲ್ಲ ಅಂದರೆ ಈಗೇನು ₹37 ಪ್ರೀಮಿಯಂ ಕಾಣಿಸ್ತಿದೆ ಅದು ₹20-15 ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.